ಆಮೇಲೆ ಗಾರ್ಬೇಜಿನ ವಿಚಾರ, ಮೊನ್ನೆ ನಾನು ಹೇಳಿದ್ದೆ ಗಾರ್ಬೇಜ್. ಈ ಪ್ಯಾಕೇಜ್ಗಳನ್ನು ಮಾಡಿಬಿಟ್ಟು ಎಲ್ಲಾ ಕಡೆಯಲ್ಲೂ ಗಾರ್ಬೇಜ್ ಅನ್ನ ಈಗ ತೆಗೆಯಲಿಕ್ಕೆ ಟೆಂಡರ್ ಮಾಡಿದ್ದಾರೆ. ಟೆಂಡರ್ಗಳು ಮಾಡಿಬಿಟ್ಟು ಅವ್ರನ್ನ ಕಂಡು ಈ ಕಾಂಟ್ರಾಕ್ಟರ್ಗಳನ್ನ ಕರೆದು ಮಾತುಕತೆ ಮಾಡಿದ್ದಾರೆ ಅವ್ರ ಜೊತೆಯಲ್ಲಿ. ಯಾಕಂದ್ರೆ ಟೆಂಡರ್ ಹಾಕಿದ ಮೇಲೆ ಕೆಲವು ಸಾರಿ ಅವ್ರನ್ನ ಕರೆದು ಯಾವ ರೀತಿ ಹಾಕ್ತೀರಿ, ಏನ್ ಮಾಡ್ತೀರಿ, ಹೇಗೆ ಅನ್ನೋದನ್ನ ಕೇಳ್ತಾರೆ. ಎಷ್ಟಕ್ಕೆ ಮಾಡ್ತೀರಿ ಅಂತ ಅವ್ರು ಹೇಳಿದ್ದಾರೆ, ನೀವ್ ಏನು ರೇಟ್ ಅನ್ನು ಕೋಟ್ ಮಾಡಿದಿರೋ ಅದ್ರ ಮೇಲೆ 3% ಕೊಡಿ ಸರ್, ನಾವು ಮಾಡಿಬಿಡ್ತೇವೆ ಸಾಕು ಅಂತ. ಇವ್ರೇನ್ ಮಾಡಿದ್ದಾರೆ, ನಾವು 14% ಹೆಚ್ಚಿಗೆ ಕೊಡ್ತೇವೆ, 3% ಬೇಡ, ನಾವು 14% ಹೆಚ್ಚಿಗೆ ಕೊಡ್ತೇವೆ. ಆದ್ರೆ ಇದರ ಉದ್ದೇಶ ಏನು? 5%ಗಿಂತ ಹೆಚ್ಚಿಗೆ ಹಾಕಬಾರದು. ಹಾಕಿದ್ರೆ ಅದನ್ನ ರಿಜೆಕ್ಟ್ ಮಾಡಬೇಕು, ರೀಟೆಂಡರ್ಗೆ ಹೋಗ್ಬೇಕು. ಇವ್ರೇನ್ ಮಾಡಿದ್ದಾರೆ, 14% ನಾವೇ ಕೊಡ್ತೀವಿ ಅಂತ ಹೇಳಿ ನೆಗೋಷಿಯೇಟ್ ಮಾಡಿದ್ದಾರೆ. ನೆಗೋಷಿಯೇಟ್ ಅಂದ್ರೆ ಏನು? ನೀವು ಇಷ್ಟು ಪರ್ಸೆಂಟೇಜ್ ಅನ್ನ ವಾಪಸ್ ಕೊಡಿ, ನಾವು ಅದನ್ನ ನಿಮ್ದನ್ನ 14% ಕೊಟ್ಟಿದ್ದೀವಿ ಅಂತ ನಾವು ಹೆಚ್ಚಿಗೆ ಮಾಡಿ ಕೊಡ್ತೇವೆ ಅಂತೇಳಿ ನೆಗೋಷಿಯೇಷನ್ಸ್ ಅಲ್ಲಿ ಈಗ ಅವರು ಅಷ್ಟು ಕೊಡ್ಲಿಕ್ಕೆ ಒಪ್ಪಿಗೆ ಇಲ್ಲ. ಯಾಕೆಂತಂದ್ರೆ ಅವರು ಲೆಕ್ಕ ಕೊಡ್ಬೇಕಲ್ಲ. ಅಂದ್ರೆ ಈ GBA ಚುನಾವಣೆಗೆ ಕಾಂಟ್ರಾಕ್ಟರ್ಗಳಿಂದಲೇ ವಸೂಲಿ ಮಾಡಿಬಿಡ್ತೀರಾ? ಹೋಗ್ಲಿ, ಕಾಂಟ್ರಾಕ್ಟರ್ಗಳಿಗೆ ವಹಿಸ್ಕೊಡಿ, ಇಷ್ಟಿಷ್ಟು ವಾರ್ಡ್ಗಳು ನಿಮಗೆ ಚುನಾವಣೆ ನಮಗೆ ಮಾಡಿಕೊಟ್ಬಿಡಿ ಅಂತ ನೇಮಿಸ್ಬಿಡಿ ಅವ್ರನ್ನ. ಅವರ ಪ್ರಾಣ ಯಾಕೆ ತಿಂತೀರಿ? ಇವತ್ತು ನಾನು ನಿನ್ನೆ ಕೂಡ ಇವ್ರಿಗೆ ಮಾತಾಡಿದೆ, ನಾನು ಸೆಕ್ರೆಟರಿ ಅವ್ರಿಗೆ. ಅವ್ರು ಏನ್ ಹೇಳ್ತಾರ ಅಂತಂದ್ರೆ, ಇಲ್ಲ ಸರ್ ನಾವ್ ಹಿಂಗೆ ಹೇಳ್ಕೊಂಡು ಅದೇನೋ ಕಿಕ್ ಬ್ಯಾಕು ಹಾಗೆ ಹೀಗೆ ಅಂತ ಮಾತಾಡ್ಕೊಂಡೆ ಇದ್ ಬಿಟ್ರೆ, ಈ ನಾವು ಯಾರು ಕಸ ತೆಗೆಯೋರು, ಯಾವುದೋ ಒಂದು ವಯಾ ಮೀಡಿಯಾ ಮಾಡಿ ನಾವು ಕೊಡ್ಲೇಬೇಕಲ್ಲ, ನನಗೆ ಹೇಳ್ತಾರ ಅವರು. ಆದ್ರಿಂದ ನಾಳೆ ಕ್ಯಾಬಿನೆಟ್ ಬರ್ತಾ ಇದೆ, ಇವತ್ತು ಕ್ಯಾಬಿನೆಟ್ ಅಲ್ಲಿ ಬರ್ತದಂತೆ. ಇಷ್ಟೆಲ್ಲ ಅಪಾದನೆಗಳು ಬಂದ ಮೇಲೆ ನೀವು ಅದು ಹೇಗೆ ಪಾಸ್ ಮಾಡ್ತೀರಿ? ಮೊದಲು ಕ್ಯಾನ್ಸಲ್ ಮಾಡಿ ಇದನ್ನ. ಅದಾದ್ಮೇಲೆ 198 ಸದಸ್ಯರಿದ್ದ ಕಾಲದ ಟೆಂಡರ್ ಅದು. ಇವತ್ತು 3 GB 5 GB ಇದನ್ನ ಮಾಡಿದ್ದೀರಲ್ಲ, 369 ವಾರ್ಡ್ ಮಾಡಿದ್ದೀರಿ. ಆಮೇಲೆ ಇಲ್ಲಿ ತಮಾಷೆ ಇದೆ ನೋಡ್ಬೇಕೀಗ, 5 ವಿಭಾಗಗಳನ್ನು ಮಾಡಿದ್ವಿ. ಮಹಾನಗರ ಪಾಲಿಕೆ, ಕೇಂದ್ರ ನಗರ ಪಾಲಿಕೆ, ಪೂರ್ವ ನಗರ ಪಾಲಿಕೆ, ಪಶ್ಚಿಮ ನಗರ ಪಾಲಿಕೆ, ಉತ್ತರ ನಗರ ಪಾಲಿಕೆ, ದಕ್ಷಿಣ ನಗರ ಪಾಲಿಕೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಕೇಂದ್ರ ನಗರ ಪಾಲಿಕೆ 2 ವರ್ಷ ರಸ್ತೆ ಗುಂಡಿ ಮುಚ್ಚಲು ಪ್ರತಿ ವಾರ್ಡ್ಗೆ ರು 20 ಲಕ್ಷಗಳು ಅನುದಾನ ಮೀಸಲಾಗಿದ್ದು, ರಸ್ತೆಗಳ ಡಾಂಬರೀಕರಣಕ್ಕಾಗಿ ಖರ್ಚು ಮಾಡಲಾದ ವಿವರಗಳು ಕೆಳಕಂಡಂತಿವೆ. ಇಲ್ಲಿ ನೋಡಿ, ಟೋಟಲ್ ಕೇಂದ್ರ ನಗರ ಪಾಲಿಕೆಗೆ 23-24 126 ಕೋಟಿ ಖರ್ಚು ಮಾಡಿದ್ದಾರೆ. ಪೂರ್ವ ನಗರ ಪಾಲಿಕೆಗೆ 332 ಮಾಡಿದ್ದಾರೆ. ಪಶ್ಚಿಮಕ್ಕೆ 281 ಕೋಟಿ ಮಾಡಿದ್ದಾರೆ. ಉತ್ತರಕ್ಕೆ 550, ದಕ್ಷಿಣ ನಗರ ಪಾಲಿಕೆಗೆ ಕೇವಲ 11 ಕೋಟಿ. ತಾರತಮ್ಯ ಅಲ್ವಾ ಇದು? ಬೆಂಗಳೂರು ದಕ್ಷಿಣ ಪಾಪ ನಮ್ಮ ಕೃಷ್ಣಪ್ಪ ಇರೋದು, ಇದು 2,85,00,000. ಬರೀ 2,85,00,000, ದೊಡ್ಡ ಕಾನ್ಸ್ಟಿಟ್ಯೂನ್ಸಿ ಅದು. ಜಯನಗರ 1,95,00,000. ಪದ್ಮನಾಭನಗರ 1,05,00,000. BTM ಲೇಔಟ್ ಇಲ್ಲಿ 2,55,00,000. ಬೊಮ್ಮನಹಳ್ಳಿಗೆ 3 ಕೋಟಿ, ಒಟ್ಟಿಗೆ 11 ಕೋಟಿ. ತಮಾಷೆ ಅಂತಂದ್ರೆ, ರಾಜರಾಜೇಶ್ವರಿ ನಗರ ಬೆಂಗಳೂರು ಸುತ್ತ ಬರುತ್ತೆ, ಇಲ್ಲಿ ಯಶವಂತಪುರ ಇಲ್ಲಿವರೆಗೂ ಬರುತ್ತೆ, ಅದು ಕೇವಲ 90 ಲಕ್ಷ.
ಕೇವಲ 90 ಲಕ್ಷ. ಎಂತ ತಾರತಮ್ಯ ಅಂತಂತಂದ್ರೆ, ನಾನು ಮೊನ್ನೆ 4 ದಿವಸದಿಂದ ಬೆಂಗಳೂರು ಅನೇಕ ಭಾಗಗಳಲ್ಲಿ ಪ್ರದಕ್ಷಿಣೆ ಮಾಡಿದ್ದೇನೆ. ನಿನ್ನೆ ಯಲಂಕ ಭಾಗದಲ್ಲಿ ಹೋಗಿದ್ದೇನೆ, ಬ್ಯಾಟರಾಯನಪುರ ಭಾಗದಲ್ಲಿ ಹೋಗಿದ್ದೇನೆ, ಆಮೇಲೆ KR ಪುರ ಏರಿಯಾದಲ್ಲಿ ಹೋಗಿದ್ದೇನೆ, ಮಹಾದೇವಪುರ ಏರಿಯಾದಲ್ಲಿ ಹೋಗಿದ್ದೇನೆ, ಬೆಂಗಳೂರು ದಕ್ಷಿಣಕ್ಕೆ ಹೋಗಿದ್ದೇನೆ. ಅಂತಂತಂದ್ರೆ ಬೆಂಗಳೂರು ನಗರಕ್ಕಿಂತ ಹೊರಗಡೆ ಸ್ವಲ್ಪ ಔಟ್ಸ್ಕರ್ಟ್ಸ್. ಈಗಲೂ ಕೂಡ ಒಂದೊಂದು ರಸ್ತೆಯಲ್ಲಿ 100 ಗುಂಡಿಗಳಿವೆ. ಮತ್ತೆ ನೀವು ಮುಚ್ಚಿದ ಗುಂಡಿಗಳು ಯಾವುವು? ಒಂದು ಗುಂಡಿ ಎಷ್ಟು ಸ್ಕ್ವೇರ್ ಫೀಟ್ ಅಥವಾ ಎಷ್ಟು ಸ್ಕ್ವೇರ್ ಮೀಟರ್ ಇತ್ತು, ಇದನ್ನು ಕೂಡ ಜನರಿಗೆ ತಿಳಿಸಿ. ನೀವು ಚುನಾವಣೆ ಮಾಡಿ ಈಗ GB ಅದು ನಿಮ್ಮ ಕಾಂಗ್ರೆಸ್ ಮುಖಕ್ಕೆ ಸರಿಯಾಗಿ ಬೆಂಗಳೂರಿನ ಜನರು ಮಂಗಳಾರತಿ ಮಾಡ್ತಾರೆ. ಯಾಕೆಂದ್ರೆ ನನಗೆ ಪರಿಸ್ಥಿತಿ ಈಗ ಅವ್ರಿಗೆಲ್ಲ ಗೊತ್ತಿದೆ. ಮತ್ತೆ ಮಳೆಗಾಲ ಇನ್ನು ಪ್ರಾರಂಭ ಆಗತ್ತೆ. ಇನ್ನು ಇಡೀ ಜೀವನವೆಲ್ಲ ನೀರಿನಲ್ಲಿ ಗುಂಡಿಗಳಲ್ಲೇ ಇರಬೇಕು. ಈಗಲೂ ಕೂಡ ಚರಂಡಿಗಳು ಕ್ಲೀನ್ ಆಗಿಲ್ಲ. ಇಂಥ ಎಲ್ಲ ಪರಿಸ್ಥಿತಿಗಳಿರೋದ್ರಿಂದ ಇವತ್ತು ತರಾತುರಿಯಲ್ಲಿ ಈ ಟೆಂಡರ್ಗಳನ್ನ ಪಾಸ್ ಮಾಡಿಬಿಡ್ಬೇಕು ಅಂತ ಹೇಳಿ ಇವತ್ತು ಕ್ಯಾಬಿನೆಟ್ ತಂದಿದ್ದಾರೆ. ಇವತ್ತೇನಾದ್ರೂ ಕ್ಯಾಬಿನೆಟ್ ಅಲ್ಲಿ ತಂದು ಅದನ್ನ ಅಪ್ರೂವಲ್ ಮಾಡಿದ್ರೆ ಅಲ್ಲಿಗೆ ಹೆಚ್ಚು ಕಡಿಮೆ ಇವರ ಚುನಾವಣೆಗೆ ಆಗುವಷ್ಟು ಹಣ ಬಂದಿದೆ ಅಂತ ಅರ್ಥ. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತೇನೆ ತಮ್ಮ ಮೂಲಕ, ತಕ್ಷಣ ಆ ಟೆಂಡರ್ಗಳನ್ನ ನಿಲ್ಲಿಸ್ರಿ, ಮರು ಟೆಂಡರ್ಗಳಿಗೆ ಆದೇಶ ಮಾಡ್ರಿ. ಏನು ಸರಿಯಾದ ಕ್ರಮ ಏನಿದೆಯೋ ಟೆಂಡರ್ನ ಇದರ ಪ್ರಕಾರ ಅದನ್ನ ಮಾಡಬೇಕು. ಯಾರು ಲೋಯೆಸ್ಟ್ ಇದರಲ್ಲಿ ಬರ್ತಾರೆ ಅವರುಗಳಿಗೆ ಕೊಡಬೇಕು ಅಂತಕ್ಕಂಥ ಆಗ್ರಹವನ್ನ ಮಾಡ್ತೇನೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.